ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹತ್ತಿಯ ಎಳೆಗೆ ಮೊದಲು ಹತ್ತಿ ಎಳೆನ ಹೀಗೆ ಕೈಗೆ ತಗೊಂಡು ಈ ರೀತಿಯಲ್ಲಿ ಕತ್ತರಿ ಆಕಾರದಲ್ಲಿ ಇಟ್ಕೊಂಡು ಇಲ್ಲಿ ಸಂತದ ತಗಡು ಹಾಕಬೇಕು. ಇದೇ ರೀತಿಯ 5 ರಿಂಗನ್ನು ಮಾಡಬೇಕು. ನಾನಿಲ್ಲಿ ನೋಡಿ, ಇಲ್ಲಿ ಇದು ಒಂದು ರಿಂಗ್ ಆಯ್ತಲ್ವ, ಇದೇ ರೀತಿ ನಾನು ನಿಮಗೆ ತೋರಿಸೋದಕ್ಕೆ ಮಾಡಿದೆ ಅಷ್ಟೇ. ಇಲ್ಲಿ ನೋಡಿ 5 ರಿಂಗ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಇಲ್ಲಿ ಹಿಂದಿನಿಂದ ಇನ್ನೊಂದು ಎಳೆ ತಗೊಂಡು ಇಲ್ಲಿ ಈ ರಿಂಗಿನ ಕೆಳಭಾಗದ ರಿಂಗಿನ ಅಕ್ಕಪಕ್ಕದಲ್ಲಿ ಸಂತದ ತಗಡು ಹಾಕಬೇಕು. ಈ ರೀತಿ. ಆಮೇಲೆ ಇಲ್ಲೂ ಅಷ್ಟೇ ಈ ಪಕ್ಕಕ್ಕೆ ಸಂತದ ತಗಡು ಹಾಕಬೇಕು. ಇವಾಗ 6.25 ಇಂಚಿಗೆ ಸಮನಾಗಿ ನಾನಿಲ್ಲಿ ಹತ್ತಿ ಎಳೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಗಮ್ ಹಾಕಿ ಜಾಯಿಂಟ್ ಮಾಡಿದರೂ ಆಗುತ್ತೆ. ನಾನಿಲ್ಲಿ ಹಾಗೆ ಜಾಯಿಂಟ್ ಮಾಡ್ತೀನಿ. ಇಲ್ಲಿ ಅದನ್ನು ಹೀಗೆ ಈ ಎಳೆ ಇದೆಯಲ್ಲ, ಈ ಎಳೆಗೆ ಇಲ್ಲಿ ಸೇರಿಸಿ ಇಲ್ಲಿ ಸಂತದ ತಗಡು ಹಾಕಬೇಕು. ಆಮೇಲೆ ಈ ಎಳೆಯಲ್ಲೂ ಸಹ 3 ರಿಂಗುಗಳನ್ನು ಮಾಡ್ಕೋಬೇಕು. ಆಯಿತು, ಇಲ್ಲಿ 3 ರಿಂಗ್ ಆಯಿತು. ಈಗ ಈ ರಿಂಗ್ಗಳನ್ನು ಸೇರಿಸ್ಕೋಬೇಕಿಲ್ಲಿ. ಆಮೇಲೆ ನೋಡಿ, 2.25 ಇಂಚಿಗೆ ಸಮನಾಗಿ ನಾನಿಲ್ಲಿ ಹತ್ತಿ ಎಳೆನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ಈ ರೀತಿ ಜಾಯಿಂಟ್ ಮಾಡಿ ಇಲ್ಲಿ 2ನೇ ಸಾಲಿನ ರಿಂಗ್ಗಳಲ್ಲಿ ಮಧ್ಯದ ರಿಂಗಿಗೆ ಇದನ್ನು ಇಲ್ಲಿ ಇಟ್ಟು ಸಂತದ ತಗಡು ಹಾಕಬೇಕು. ಈಗ ಈ ಎಳೆ ಇದೆಯಲ್ಲ, ಇದನ್ನು ಇಲ್ಲಿ ಈ ಸೈಡಿಗೆ ಸಂತದ ತಗಡು ಹಾಕಬೇಕು. ಇಲ್ಲೊಂದು ಸ್ವಲ್ಪ ಈ ಹತ್ತಿ ಎಳೆನ ಸ್ವಲ್ಪ ಲೂಸ್ ಆಗಿಬಿಟ್ಟು ಇಲ್ಲಿ ಸಂತದ ತಗಡು ಹಾಕಬೇಕು. ಆಮೇಲೆ ಇದನ್ನು ಈ ರಿಂಗಿಗೆ ಸಂತದ ತಗಡು ಹಾಕಬೇಕು.
ಇಲ್ಲೂ ಅಷ್ಟೇ. ಈಗ ನೋಡಿ, ಇಲ್ಲಿ ಇದು 6.25 ಇಂಚಿಗೆ ಕಟ್ ಮಾಡಿದಂಥ ಈ ರಿಂಗಿಗೆ ಇಟ್ಟಿಲ್ಲಿ ಸಂತ ತಗಡು ಹಾಕಬೇಕು. ಇದರಲ್ಲಿ 3 ರಿಂಗ್ ಮಾಡಬೇಕು. ಅದನ್ನು ಇಲ್ಲಿ ಮಧ್ಯದ ಸಾಲಿನ ರಿಂಗ್ಗಳಿಗೆ ಸೇರಿಸ್ತಾ ಹೋಗಬೇಕು. ಇದು 2.25 ಇಂಚಿಗೆ ಕಟ್ ಮಾಡಿದ ಇನ್ನೊಂದು ಹತ್ತಿಯ ಎಳೆ. ಅದನ್ನು ಇಲ್ಲಿಗೆ ಇಟ್ಟು ಈಗ ಇದನ್ನು ಇಲ್ಲಿ ಸೇರಿಸ್ಬೇಕು. ಈ ಎಳೆ ಇದೆಯಲ್ಲ, ಆ ಕಡೆ ಈ ಕಡೆ ನಾನು ತಂದಿರೋದು, ನಿಮ್ಮ ಹಾರ ಮುಗಿಯುವವರೆಗೂ ಸಹ ಅದು ಇರಲೇಬೇಕು. ಅದು ನೆಪಕ್ಕೆ ಅಷ್ಟೇ, ಕೊನೆಯಲ್ಲಿ ಸೇರಿಸ್ಕೊಂತ ಹೋಗೋದು. ಈಗ ಇಲ್ಲಿ ಒಂದು ಸ್ವಲ್ಪ ಲೂಸಾಗಿ ಹೀಗೆ ಬಿಡಬೇಕು. ಇದನ್ನು ಇಲ್ಲಿಗೆ ಇಲ್ಲಿ ಸಂತ ತಗಡು ಹಾಕಬೇಕು. ಇದು ಒಂದು ಡಿಸೈನು, ಒಂದು ಹಾರದ ಒಂದು ಡಿಸೈನ್ ನಾನು ತೋರಿಸಿರೋದು. ಇಲ್ಲಿಂದ ನೀವು ಮತ್ತೆ ಪುನಃ ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಾರನ. ಇಲ್ಲಿ ಪುನಃ ಇಲ್ಲಿ 5 ರಿಂಗ್ ಮಾಡಿದಿರಲ್ಲ, ಇದು ಸಹ 5ನೇದು ಸೇರುತ್ತೆ. ಇದು ಇಲ್ಲಿಂದ ಮುಂದೆ 4 ರಿಂಗ್ ಮಾಡಿದರೂ ಸಾಕಾಗುತ್ತೆ ಇನ್ನೊಂದು ಡಿಸೈನ್ಗಳು, ಮುಂದಿನ ಡಿಸೈನ್ಗಳಿಗೆ. ಆಮೇಲೆ ಇಲ್ಲಿಂದ ಮತ್ತೆ ಇಲ್ಲಿ ಈ ಥರ ಡಿಸೈನ್ ಬೇರೆ ಹತ್ತಿಯ ಎಳೆ ಇಟ್ಕೊಂಡು ಇಲ್ಲಿ ನೀವು ಇದನ್ನು ಡಿಸೈನ್ ಮುಂದುವರಿಸ್ಬೋದು. ನಾನೀಗಾಗಲೇ ಹಾರ ಮಾಡಿದ್ದೀನಿ ನೋಡಿ ಈ ಥರ. ಆಮೇಲೆ ಕಳೆದ ವಿಡಿಯೋದಲ್ಲಿ ಮಾಡಿದ ಹತ್ತಿಯ ಹೂವು ನಾನೀಗ ಇದಕ್ಕೆ ಪದಕ ಆಗಿ ಮಾಡ್ತಾಯಿದ್ದೀನಿ. ಇದನ್ನು
ಎಳೆ ಕಟ್ ಮಾಡಿ ಇಲ್ಲಿ ಹತ್ತಿಯ ಹೂವಿಗೆ ಹೀಗೆ ಈ ಎಳೆನ ಸೇರಿಸಿ ಇಲ್ಲಿ ನೋಡಿ ಸ್ನೇಹಿತರೆ, ಹತ್ತಿಯ ಹೂವು ಕಳೆದ ವಾರ ಮಾಡಿದ ಹತ್ತಿಯ ಹೂವು ಈ ದಿನ ಮಾಡಿದ ನಾನು ಹತ್ತಿಯ ಹಾರ ಹೇಗಿದೆ ಕಾಮೆಂಟಲ್ಲಿ ತಿಳಿಸಿ. ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ಕಲಿಸ್ಕೊಡಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.